ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ರೆಸಿಪಿ ಬಂದು ಜುಣುಕ ಅಂಥೇಳಿ ನಮ್ಮ ಕಡೆ ಸೂಪರ್ ಆಗಿರುತ್ತೆ ರೀ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಸಿಂಪಲ್ ಆಗಿರುತ್ತೆ ರೀ. ಟೊಮೆಟೊ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಇದ್ರೆ ಸಾಕ್ರಿ. ಈ ಇಂಗ್ರೀಡಿಯೆಂಟ್ ಇದ್ರೆ ಸಾಕ್ರಿ. ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ರೀ ಇದನ್ನು. ಈಗ ಗ್ಯಾಸ್ ಹಚ್ಕೊಂಡಾರ್ರಿ. ಅವ್ರ ಕೈಲಿ ಭಾರಿ ಟೇಸ್ಟ್ ಆಗುತ್ತೆ ರೀ ಇದು. ಹಾಗಾಗಿ ನಾನು ಅವ್ರಿಗೆ ಮಾಡಂತ ಹೇಳಿದ್ರಿ. ನೆಕ್ಸ್ಟ್ ನೋಡಿರಿ, ಗ್ಯಾಸ್ ಸ್ಟವ್ ಸ್ವಲ್ಪ ಜೋರು ಇಟ್ಟಾರ್ರಿ. ಅವರು ಬೇಗ ಮಾಡ್ತಾರೆ ಎಲ್ಲ ಕೆಲಸ. ಕರಿಬೇವು ಹಾಕ್ಕೊಂಡ್ರಿ, ಈರುಳ್ಳಿ ಹಾಕ್ಕೊಂಡಾರ್ರಿ. ಅದೇ ರೀತಿ ಅದನ್ನು ಸ್ವಲ್ಪ ಹೈ ಫ್ಲೇಮ್ನಾಗಿಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ರೀ. ಸೂಪರಾಗಿರುತ್ತೆ ರೀ ಇದು, ಚೆನ್ನಾಗಿರುತ್ತೆ ರೀ. ಅವರು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮರ ಅಡುಗೆನ. ಒಳ್ಳೆ ಕುಕ್ ಅಂತಲೇ ಹೇಳ್ಬೋದು ರೀ. ಅವರಿಂದ ನಾವು ಹೆಚ್ಚು ಕಲಿತೈತ್ರಿ, ಕಲಿತಾ ಇದ್ದೀನೂ ಕೂಡ ರೀ. ನೋಡಿರಿ, ಈಗ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೋತಾರೆ ರೀ. ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟ್ ಹಾಕ್ತಾರೆ ರೀ. ಸೂಪರ್ ಅಡುಗೆ ಮಾಡ್ತಾರೆ ರೀ ನಮ್ಮಮ್ಮರು. ಉಪ್ಪು ಹಾಕ್ಕೊಂಡ್ರಿ. ನೋಡಿರಿ, ಈರುಳ್ಳಿಯಾಗ ಉಪ್ಪು ಯಾಕೆ ಹಾಕ್ತಾರಂದ್ರೆ ಸ್ವಲ್ಪ ಈರುಳ್ಳಿ ಬೇಗ ಫ್ರೈ ಆಗುತ್ತಂತ್ರಿ, ಮೆತ್ತಗಾಗುತ್ತಂತ್ರಿ. ಅದು ಈರುಳ್ಳಿ ವಾಸನೆ, ಹಸಿ ವಾಸನೆ ಕಡಿಮೆ ಆಗುತ್ತಂತ್ರಿ. ಹಸಿ ಖಾರ ಅಂತ ಬಳಸ್ತೀವಿ ರೀ ನಮ್ಮ ಕಡೆ. ಅದನ್ನು ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡತ್ತಾರೆ ರೀ ಅವರು, ಕರಗಲಿ ಅಂಥೇಳಿ. ಸ್ವಲ್ಪ ಗಟ್ಟಿಯಾಗಿತ್ತು ರೀ ಅದು ಗಾಳಿಗೆಲ್ಲ. ಅದೇ ರೀತಿ ಅದನ್ನ ಮಿಕ್ಸ್ ಮಾಡಿ, ಭಾಳ ಸ್ಟ್ರಾಂಗ್ ಇರುತ್ತೆ ರೀ ಹಸಿ ಖಾರ. ನಮ್ಮ ಕಡೆ ಅರ್ಶಿಣ ಪುಡಿ ಹಾಕ್ಕೋತಾರೆ ನೋಡ್ರಿ. ಈಗ ಅರ್ಶಿಣ ಪುಡಿ ನೀಟಾಗಿ ಕಲರ್ ಬರಾಕ್ರಿ. ಭಾಳ ಚಂದ ಅಡುಗೆ ಮಾಡ್ತಾರೆ ರೀ ಅವರು. ಟೊಮೆಟೊ ಹಾಕಿದ್ರೆ ಈಗ ಸ್ವಲ್ಪ ಟೊಮೆಟೊ ದೊಡ್ದು ಹಾಕ್ತಾರೆ ರೀ ಅವರು. ಸ್ವಲ್ಪ ಹುಳಿ, ಉಪ್ಪು, ಖಾರ ಮತ್ತು ಸ್ವೀಟ್ ಭಾಳ ಸೂಪರ್ ಅಡುಗೆ ಮಾಡ್ತಾರೆ ರೀ ಅವರು. ನೋಡಿರಿ ಹೆಂಗೆ ಘಮ ಘಮ ಕಲರ್ಫುಲ್ ಆಗೈತೆ ರೀ. ಘಮ್ ಅಂತೇಳಿ ಒಗ್ಗರಣೆ ವಾಸನೆ ಬರತೈತೆ ರೀ. ಅತಿ ಬೇಗನೆ ಆಗುತ್ತೆ ರೀ ಇದೊಂದು ಇಂಗ್ರೀಡಿಯೆಂಟ್, ಇದೊಂದು ಅಡುಗೆ ರೀ. ನೀರು ಹಾಕ್ಕೋತಾರೆ ರೀ. ಅಂದರೆ ನಾವು ಮನ್ಯಾಗ 5 ಜನ ಅದೀವಿ ರೀ. 5 ಜನಕ್ಕೆ ಆಗೋಷ್ಟು ಪಲ್ಯ ಮಾಡ್ಕೊತೀವಿ ರೀ ನಾವೀಗ. ಅದೇ ರೀತಿ ಕೊತ್ತಂಬರಿ ಸೊಪ್ಪು ಹಾಕೊಂತಾರೆ ರೀ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕುದಿಸ್ತಾರೆ ರೀ. ಅದನ್ನ ಕ್ಲೀನಾಗಿ ಹಾಕಿದಾರೆ ರೀ. ಹಾಕಿ ನೆಕ್ಸ್ಟ್ ಇದು ಕಡಲೆ ಹಿಟ್ಟಿನಿಂದ ಮಾಡ್ತೀವಿ ರೀ ನಾವು ಹಿಟ್ಟಿನ ಪಲ್ಯ ಅಂತ ಹೇಳ್ತೀವಿ ರೀ ಈ ಸೈಡ. ಸೂಪರಾಗಿರುತ್ತೆ ರೀ ಅದು. ಅನ್ನಕ್ಕೂ ಬರುತ್ತೆ ರೀ, ರೊಟ್ಟಿಗೂ ಬರುತ್ತೆ ರೀ. ನೋಡಿರಿ, ಈಗ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾರೆ ರೀ ಅದಕ್ಕೆ. ಅಂದರೆ ಹುಳಿ, ಉಪ್ಪು, ಖಾರ ಇರೋದ್ರಿಂದ ಸ್ವಲ್ಪ ಬೆಲ್ಲ ಇದ್ರೆ ಟೇಸ್ಟ್ ಇರ್ತೈತೆ ರೀ. ಸೂಪರ್ ಇರ್ತೈತೆ ರೀ ಇದು. ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ರೀ. ನಮ್ಮ ಮನ್ಯಾಗ ಈಗ ಸದ್ಯದ ಮಟ್ಟಿಗೆ ಯಾವುದೋ ತರಕಾರಿ ಇಲ್ಲಂದ್ರೂ ಇದು ಮಾಡಿಕೊಂಡ್ರೆ ಭಾಳ ಚಲೋ ಇರುತ್ತೆ. ಬ್ಯಾಚುಲರ್ಸಿಗೂ ಭಾಳ ಚಲೋ ಆಗುತ್ತೆ ರೀ ಇದು. ಆದ್ರೆ ಭಾಳ ಸೂಕ್ಷ್ಮದಿಂದ ಮಾಡ್ತಾರೆ ರೀ ಇದನ್ನ. ಯಾಕಂದ್ರೆ ರೀ ಹಿಟ್ಟು ಕಲ್ಸೋದೊಂದು ಪದ್ಧತಿನೇ ಐತ್ರಿ ಅದಕ್ಕೆ. ಈಗ ನೋಡಿರಿ, ನೀರು ಹಾಕ್ಯಾರ್ರಿ. ಈಗ ಹಿಟ್ಟಿಗೆ ನೀರು ಹಾಕ್ಕೊಂಡು ಇಟ್ಕೊಂಡಾರ್ರಿ. ಅವ್ರು ನೀಟ್ ಕಲಿಸ್ತಾರೆ ರೀ. ಒಂದಿಟ್ಟು ಗಂಟು ಇರಬಾರ್ದು ರೀ ಅದು. ಗಂಟು ಇತ್ತಂದ್ರೆ ಅದು ಪಲ್ಯನೇ ಕೆಡುತ್ತೆ ರೀ. ಅದು ಪಲ್ಯ ಟೇಸ್ಟೇ ಹೋಗುತ್ತೆ ರೀ. ನೋಡಿರಿ, ನೀಟಾಗಿ ನಾವೇನು ಬಜ್ಜಿ ಮಾಡ್ತೀವಲ್ಲ ರೀ ಮನ್ಯಾಗ, ಕಡಲೆಬೇಳೆ ಒಡಿಸಿ ಕಡಲೆ ಹಿಟ್ಟು ಮಾಡಿ, ಅದೇ ಹಿಟ್ಟು ರೀ ನಾವು ಇದು ಯೂಸ್ ಮಾಡಕ್ಕೆ ಕುಂತಿದ್ದೆ. ನಮ್ಮಮ್ಮಗೆ ಕೇಳಿದ್ರಿ ಸಣ್ಣ ಇಡ್ಲಿನ ಅಂತೇಳಿ. ಅದು ಹೈ ಫ್ಲೇಮ್ ಇದೆ, ಸ್ಲೋ ಮಾಡೀನಿ ರೀ. ನೆಕ್ಸ್ಟ್ ನೀಟಾಗಿ ಅದನ್ನ ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಮಾಡ್ಕೊತಾರೆ. ನೀಟಾಗಿ ಕಲಸಿದ್ರಿ ಅದನ್ನ ಹಿಟ್ಟು. ಈಗ ಫುಲ್ಲು ಪಳ ಹೋದಾಡ್ಬೇಕು ರೀ ಅದು. ಇದು ರಾತ್ರಿ ಅಡುಗೆ ಅಂಥೇಳೇ ಹೇಳ್ಬೋದು. ರಾತ್ರಿ ಅಡುಗೆ ಮಾಡತ್ತಿದ್ರು ಸಾಯಂಕಾಲದ ಅಡುಗೆಗೆ. ನೋಡಿರಿ, ನೀಟಾಗಿ ಕಲಸ್ಯಾರ. ಒಂದು ಗಂಟು ಇರ್ಲಾರ್ದಂಗೆ. ಗಂಟು ಆಗುತ್ತೆ ರೀ ಅದು. ನಾವು ಗಂಟು ಇರ್ಲಾರ್ದಂಗೆ ಕಲಿಸ್ಬೇಕು ರೀ ನೀಟಾಗಿ. ಪಾಪ ಅವ್ರಿಗೆ ಸ್ವಲ್ಪ ಕಾಲು ನೋವಿತ್ತು, ಸುಸ್ತಾದ್ರೂ ನಾನು ಹೇಳಿದಕ್ಕೆ ಬಂದು ಮಾಡ್ತಾರೆ. ಚೆನ್ನಾಗಿ ಕಲಸಿ ನೀಟಾಗಿ ಕುದಿಸಿ ಟೇಸ್ಟ್ ನೋಡಿ, ಉಪ್ಪು, ಖಾರ, ಹುಳಿ ಹೆಂಗಾಗೈತೆ ಅಂತ ನೋಡಿ ಚಲೋ ಆಗೈತೆ ಅಂತ ಹೇಳಿದಾರೆ ರೀ. ಅದೇ ರೀತಿ ನೋಡಿರಿ, ಈಗ ಹಿಟ್ಟು ಕಲಸಿದ್ದೇನೆ ಇರ್ತೈತಲ್ಲ ರೀ, ಅಂದ್ರೆ ರೆಡಿ ಮಾಡ್ಕೊಂಡಿದ್ದು. ಈಗ ನೋಡಿರಿ, ಪಳ್ ಎಲ್ಲ ಕುದಿ ಬರತ್ತೈತೆ ರೀ. ಹೆಂಗೈತೆ ನೋಡಿರಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ. ನನಗಂತೂ ಯಾವಾಗ
ಊಟ ಮಾಡೇವನ ಅನ್ಸಕ್ಕೆ ಕುಂತಿತ್ತು ರೀ. ಆದ್ರೆ ಸೂಪರ್ ಆಗಿರುತ್ತೆ ರೀ. ಈ ಪಳ ಹೋದಾಡು ಪೂರ ಕುದಿಬೇಕು ರೀ ಅದು ನೀರು. ಅವಾಗ ಈಗ ಇಟ್ಬಿಟ್ಟು ಅಂತ ತಿರುಗಿಸ್ತಾರಲ್ರಿ, ಅದ ಮೇನ್ ಟ್ರಿಕ್ ನೋಡ್ರಿ. ಆ ಸ್ಪೂನ್ ತಿರುಗಿಸ್ರಿಂದ ಗಂಟು ಆಗೋದಿಲ್ಲ ರೀ, ಅದು ಒಟ್ಟು ಗಂಟು ಆಗೋದಿಲ್ಲ ರೀ. ಹಾಕೋ ಜೋರು ಇಟ್ಕೊಂಡೆ ಹಾಕೋತೇವೆ ರೀ. ಅದು ಉಳಿದಿದ್ದೆಲ್ಲ ಹಿಟ್ಟು ಹಾಕಿ ನೀಟಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಕುದಿಸ್ಕೋಬೇಕ್ರಿ. ಅದು ಸ್ವಲ್ಪ ಭಾಳ ಹೊತ್ತು ಕುದಿಸ್ಬೇಕ್ರಿ. ಇದನ್ನ ಒಂದು 10-15 ನಿಮಿಷ ಆದರೂ ಕುದಿಸಿದ್ರೆ ಚಂದ ಬರುತ್ತೆ ರೀ ಹಿಟ್ಟು. ಸ್ವಲ್ಪ ಕುದ್ದು ಗ್ಲಾಸ್ ಅಂದ್ರೆ ಗಾಜಿನ ಆಕಾರ ಅಂತಾರೆ ರೀ ಅವ್ರು ನಮ್ಮಮ್ಮರು. ಆ ಟೈಪ್ ಮಿಂಚಿನಂಗೆ ಬರ್ಬೇಕು ಅಂತ ಹೇಳ್ತಾರೆ, ಅಂದ್ರೆ ಕುದ್ದಂಗದ ಅಂತ ಹೇಳ್ತಾರೆ ರೀ ಅವ್ರು. ಈಗ ನೋಡ್ರಿ ಪಲ್ಯ ಟೇಸ್ಟ್ ನೋಡ್ತಾರೆ ರೀ ಅವ್ರು. ಈ ಒಂದು ಪಲ್ಯ ನಮ್ಮ ಮನ್ಯಾಗ ಎಲ್ಲರೂ ಇಷ್ಟಪಡ್ತಾರೆ ರೀ. ನಮ್ಮ ಅಮ್ಮರ ಕೈಯಿಂದ ಭಾಳ ಚಲೋ ಮಾಡ್ತಾರೆ ಅಂತ ಹೇಳ್ತಾರೆ ರೀ. ಹಾಗಾಗಿ ಅವ್ರಿಗೆ ಮಾಡಂತ ಹೇಳಿದ್ರಿ. ಇಷ್ಟಂತೂ ರೆಡಿ ಆಯ್ತು ರೀ ಪಲ್ಯ. ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಕ್ಲೋಸ್ ಮಾಡಿ ಕೂಸಾಕಿಟ್ಟಿನಿ ರೀ. ಈಗ ರೆಡಿ ಆಗೈತೆ ರೀ. ನಾನು ಜೋಳದ ರೊಟ್ಟಿ ಮಾಡ್ತೀನಿ ರೀ. ಈಗ ಜೋಳದ ರೊಟ್ಟಿ ಜೋಡಿ ಈ ಪಲ್ಯ ಸೂಪರ್ ಟೇಸ್ಟ್ ಕೊಡುತ್ತೆ ರೀ. ಅನ್ನಕ್ಕೂ ಕೂಡ ಬರುತ್ತೆ ರೀ. ಹಿಂಗೆ ಫಳ ಅಂತೇಳಿ ಕುದಿಬೇಕು ರೀ ಅದು. ನೋಡಿರಿ ಜೋಳದ ರೊಟ್ಟಿ ಹಿಟ್ಟಿನ ಪಲ್ಯ ಜೊತೆಗೆ ಮೂಲಂಗಿ ರೆಡಿ ಆಗೈತೆ ರೀ ಊಟ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ. ಸಬ್ಸ್ಕ್ರೈಬ್ ಮಾಡಿರಿ.